ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಸರ್ಕಾರಿ ಗೋಮಾಳದ ಜಾಗಗಳು ಸಾವಿರಾರು ಎಕರೆಗಳಷ್ಟು ಇದ್ದಾವೆ. ಆದರೆ ಅಂತಹ ಸರ್ಕಾರಿ ಗೋಮಾಳದ ಜಾಗವನ್ನು ಹಲವು ಸರ್ಕಾರಿ ಅಧಿಕಾರಿಗಳು ತೆರೆಮರೆಯಲ್ಲೇ ಖಾಸಗಿಯವರಿಗೆ ಮಾರಾಟ ಮಾಡುವ ಪ್ರಕ್ರಿಯೆ ಮುಂದುವರೆದಿದ್ದು, ಇದೀಗ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಂಪುರ ಗ್ರಾಮದಲ್ಲೂ ಇದೇ ಘಟನೆ ನಡೆದಿದೆ. ಸರ್ಕಾರಿ 53 ಎಕರೆಯಷ್ಟು ಜಾಗವನ್ನು ಯಾವುದೋ ಖಾಸಗಿ ಕಂಪನಿಗೆ ಮಾರಾಟ ಮಾಡಿ ಜನರಿಗೆ ಅಲ್ಪ ಸ್ವಲ್ಪ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಈ ವಿಚಾರವನ್ನು ತಿಳಿದ ಗ್ರಾಮಸ್ಥರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮುಕಾಂ ಹೂಡಿದ್ರು. ಗ್ರಾಮದ ಮುಖಂಡರು, ಮಹಿಳೆಯರೆಲ್ಲ ಸೇರಿ ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸಿದ್ದಾರೆ. ಆ ಮೂಲಕ ಸುಮಾರು ವರ್ಷಗಳಿಂದ ಈ ಜಮೀನಿನಲ್ಲಿ ನಾವೆಲ್ಲ ವ್ಯವಸಾಯ ಮಾಡುತ್ತಾ ಜೀವನ ಕಟ್ಟಿಕೊಂಡಿದ್ದೇವೆ. ಆದ್ದರಿಂದ ಈ ಸರ್ಕಾರಿ ಗೋಮಾಳದ ಸರ್ವೆ ನಂಬರ್ 89ರ 53 ಎಕರೆಯಷ್ಟು ಜಾಗ ನಮಗೆ ಸೇರಿತು, ಇದು ನಮಗೆ ಬೇಕು ಅಂತ ರೈತರು ಪಟ್ಟು ಹಿಡಿದು ಕೂತ್ರು. ಸರ್ಕಾರಿ ಗೋಮಾಳದ ಜಾಗ ಇತ್ತೀಚೆಗೆ ಖಾಸಗಿ ಕಂಪನಿ ಹೆಸರಲ್ಲಿ ಭೂಗಳ್ಳರ ಪಾಲಾಗುತ್ತಿದ್ದು, ಇದು ಸರ್ಕಾರಕ್ಕೆ ಗೊತ್ತಿದ್ರೂ ಯಾಕೆ ಸುಮ್ಮನಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಗ್ರಾಮಸ್ಥರಾದ ಮಂಜುನಾಥ್, ತಮ್ಮ ತಾತನ ಕಾಲದಿಂದಲೂ ಇಲ್ಲಿಯೇ ಅವರು ವ್ಯವಸಾಯ ಮಾಡ್ತಾ ಇದ್ದು, ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಪ್ರಾಣಿ ಅಂತ ಹಿರಿಯರು ಕೊಟ್ಟ ಜಾಗ ಇದು. ಆದ್ರಿಂದ ಈ ಜಾಗ ನಮಗೆ ಬೇಕು, ನಮಗೆ ಯಾವ ಹಣ ಬೇಡ, ನಾವು ಯಾರಿಗೂ ಹೆದರೋದಿಲ್ಲ. ನಾವು ಇದಕ್ಕಾಗಿ ಎಷ್ಟು ಹೋರಾಟ ಮಾಡಿದ್ದೇವೆ, ಅಷ್ಟು ಅಧಿಕಾರಿಗಳನ್ನ ನೋಡಿದ್ದೇವೆ. ನಾವು ಈ ಜಾಗಕ್ಕಾಗಿ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಅಂತ ಮಾತನಾಡಿದ್ದಾರೆ. ಇನ್ನು ರಮೇಶ್ ರವರು ಮಾತನಾಡಿ, ಇದು ಸರ್ಕಾರದ ಗಮನಕ್ಕೂ ತರದೆ ಸರ್ಕಾರದ ಹೆಸರಿನಲ್ಲಿ ಖಾಸಗಿ ಕಂಪನಿಯವರಿಗೆ ಜಾಗ ಮಾರ್ತಿದ್ದಾರೆ. ಈ ಮೊದಲು ಈ ರೀತಿ ಆಗಿರಲಿಲ್ಲ. ಈ ರೀತಿ ಮಾರಾಟ ಮಾಡಿದರೆ ಜನ ಅನ್ನ ತಿನ್ನೋದಕ್ಕೆ ಪರದಾಡಬೇಕಾಗುತ್ತೆ. ಅದೆಷ್ಟೋ ವರ್ಷಗಳಿಂದ ಬೇಸಾಯ ಮಾಡುತ್ತಾ ಉಳಿಸಿಕೊಂಡು ಬಂದಿರುವ ರೈತರ ಜಾಗ ಇದು ಅಂತ ಹೇಳಿದ್ದಾರೆ. ನಂತರ ಮಾತನಾಡಿದ ರಮೇಶ್ ರವರು, ಇದು ಬಡವರ ಜಾಗ. ಇಲ್ಲಿ ಮೊದಲು ಗಿಡ ಮರ ಬೆಳೆದಿತ್ತು, ಅದನ್ನೆಲ್ಲ ಕತ್ತರಿಸಿ ಕ್ಲೀನ್ ಮಾಡಿ ಬೇಸಾಯದ ಭೂಮಿ ಮಾಡಿಕೊಂಡು ಬದುಕ್ತಾ ಇದ್ದೇವೆ. ಇಲ್ಲಿ ಯಾರೂ 100 ಎಕರೆ ಇಟ್ಟಿಲ್ಲ, ಯಾರೂ ಶ್ರೀಮಂತರೂ ಇಲ್ಲ. ಎಲ್ಲರಿಗೂ ಕೇವಲ ಅರ್ಧ ಎಕರೆಯಷ್ಟು ಅಷ್ಟೇ ಇದೆ. ಈಗ ಯಾವ ಮಾಹಿತಿಯನ್ನ ನೀಡದೆ ಅದನ್ನ ಕಬಳಿಸೋಕೆ ಬಂದಿದ್ದಾರೆ. ಕೇಳಿದ್ರೆ ನಾವು ಸರ್ವೆ ಮಾಡಿ ನಿಮ್ಮ ಹೆಸರಿಗೆ ಮಾಡಿಕೊಡೋಕೆ ಬಂದಿದ್ದೇವೆ ಅಂತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಜಯಮಾಲಾ, ನರಸಿಂಹರೆಡ್ಡಿ, ಮುರುಗೇಶ್, ಮಂಜುನಾಥ್, ಮಿಥುನ್, ಸೊಣ್ಣಪ್ಪ, ಸುಬ್ರಹ್ಮಣ್ಯ ರೆಡ್ಡಿ, ರಾಜಪ್ಪ, ವೆಂಕಟಸ್ವಾಮಿ, ಮುನಿರಾಜು, ಯಲಪ್ಪ, ಮಧುರಪ್ಪ, ವೀರಭದ್ರ, ಅಮೃತ, ಗೌರಮ್ಮ, ಸುಬ್ಬಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ ದಿನ ನಮ್ಮೂರಿಗೆ ತಹಸೀಲ್ದಾರ್ ಸಾಹೇಬರು, ಸರ್ವೆ ಸಾಹೇಬರು, ನಮ್ಮ ರೆವಿನ್ಯೂ ಸೆಕ್ರೆಟರಿ ಸರ್ವೆ ಮಾಡಕ್ಕೆ ಬಂದಿದ್ರು. ಆದರೆ ನಾವು ಕಾರಣಾಂತರದಿಂದ ನಾವು ಸರ್ವೆ ಬೇಡ, ನಮ್ಮ ಗ್ರಾಮಸ್ಥರು ನಾವು ಸುಮಾರು 40 ವರ್ಷಗಳ ಹೋರಾಟದಲ್ಲಿ ಇದ್ದೀರಿ. ನಾವು ಜಾಗದಲ್ಲಿ ನಮ್ಮೂರು, ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಇದು ಅಂತ ನಾವು ಹಿಂದೆ ಯಾರೋ ಹಿರಿಯರು ಮಾಡಿಕೊಟ್ಬಿಟ್ಟು ಹೋಗಿರೋಂಥ ಭೂಮಿನ ನಾವು ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ದಿಗಿಲು ಬಿಡೋಂಥದ್ದೇನಿಲ್ಲ. ನಮ್ಗೆ ನ್ಯಾಯ ಬೇಕು, ನಮ್ಗೆ ಪಾಣಿ ಬೇಕು, ನಮ್ಗೆ ದುಡ್ಡು ಬೇಡ, ಹಣ ಬೇಡ, ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ಕೊಂಡಾಗ ನಿಮಗಾಗಿ ಅವರು ಸರ್ವೆ ಮಾಡಿಸ್ತೀನಿ, ರಿಪೋರ್ಟ್ ಹಾಕ್ತೀನಿ. ಯಾರೋ ಒಂದು ಖಾಸಗಿ ಕಂಪ್ನಿಗೆ ಸುಮಾರು ಜನವರಿ ತಿಂಗಳಲ್ಲಿ ಯಾವುದೋ ಒಂದು ಇದಾಗಿದೆ ಅಂತೆ, ಅಕ್ವಿಜಿಷನ್ ಏನಾಗಿದೆ ಅಂತ ಅವರು ಬಂದು ಯಾವುದೋ ಒಂದು ಹೊಸೂರು ಕಡೆಯಿಂದ ಒಂದು ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿ ಮೂಲಕ ಈಗ ಸುಮಾರು ಒಂದು 60-70 ಎಕರೆ ರೈತರು ತಗೊಂಡಿದ್ದಾರೆ. ಆ ಫ್ಯಾಕ್ಟ್ರಿ ಮಾಡೋದ್ರಿಂದ ನಮ್ಗೆ ಗ್ರಾಮಕ್ಕೂ ತೊಂದರೆ ಆಗ್ತದೆ, ಗ್ರಾಮಸ್ಥರಿಗೂ ತೊಂದರೆ ಆಗ್ತದೆ. ಆ ಒಂದನ್ನ ಮೂಲಕವಾಗಿ ಇಟ್ಕೊಂಡು ಇಲ್ಲಿ ಸುಮಾರು ಒಂದು 53 ಎಕರೆ ನಾವು 140 ಜನ 130 ಜನ ಗ್ರಾಮಸ್ಥರೆಲ್ಲ ಇದ್ದೀರಿ. ಆ ಗ್ರಾಮಸ್ಥರ ಹೋರಾಟ ಸುಮಾರು ಅನ್ಯಾಯ 26 ಎಕರೆ ಸಾಗುವಳಿ ಮಂಜೂರು ಮಾಡಿದ್ರು ರಂಜನ್ ಮೇಷ್ಟ್ರಿಗೂ ರಾಮರಾವ್ಗೆ. ಅದೇ ಎಲ್ಲ ವಜಾ ಆಗಿದೆ, ಸರ್ಕಾರಕ್ಕೆಲ್ಲ ಗೊತ್ತಿದೆ, ರೆವಿನ್ಯೂ ಅಧಿಕಾರಿಗಳಿಗೆ ಗೊತ್ತಿದೆ, ಆಮೇಲೆ ನ್ಯಾಯಾಂಗಕ್ಕೂ ಗೊತ್ತಿದೆ. DC ಅವರಿಗೆ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಹೋಗಿ ನಮ್ಮ ಇವರು ಕಾಲ್ನಡಿಗೆ ಮಾಡಿ DC ಅವರಿಗೂ ಕೂಡ ನಮ್ಮ ಗ್ರಾಮಸ್ಥರಿಂದ ಚಲೋ ಮಾಡಿ ಅದು ಮನವಿ ಮಾಡಿದ್ದೀರಿ. ಆಮೇಲೆ ಸಿವಿಲ್ ಕೋರ್ಟಲ್ಲಿ ಕೇಸ್ಗಳು ಹಾಕಿ ರೈತರ ಮೇಲೆ ಸುಮಾರು 20-30 ಜನರ ಮೇಲೆ 26 ಎಕರೆ ರಂಜನ್ ಮೇಷ್ಟ್ರನ್ನು ರಾಮರಾವ್ ಹೋರಾಟ ಮಾಡಿದ್ರು. ಆದ್ರೂ ಮೊನ್ನೆ ಸರ್ಕಾರ ವಜಾ ಮಾಡಿದೆ ಅಂತ ತಹಸೀಲ್ದಾರ್ ಸಾಹೇಬರು ಸ್ಪಾಟ್ಗೆ ಬಂದಾಗ ಅಂದರು. ಆಮೇಲೆ ಇವತ್ತು ನಾವು ಇಲ್ಲ ಸರ್, ನಾವು ಬಿಡೋಕ್ಕಾಗಲ್ಲ, ಸುಮಾರು ಏನಾಗರ ಶಾಸಕರಾಗಿದ್ದಾಗಿನಿಂದ ನಾವು ಹೋರಾಟ ಮಾಡ್ಕೊಂಬಂದಿದ್ರಿ. ಎಲ್ಲ MLAಗಳವ್ರನ್ನೂ ನಾವು ಹತ್ತಿರವಾಗಿ ನೋಡಿದ್ದೀರಿ, ನಮ್ಗೆ ಯಾರೂ ಅನುಕೂಲ ಮಾಡಿಲ್ಲ. 99ನೇ ಸರ್ವೆ ನಂಬರಲ್ಲಿ 53 ಎಕರೆ ಗೋಮಾಳ ಇತ್ತು. 53 ಎಕರೆ ಗೋಮಾಳದಲ್ಲಿ ಇಡೀ ರಾಂಪುರ ಗ್ರಾಮಸ್ಥರು ಇದು ಮಾಡಿಕೊಂಡು ಪೊಸಿಷನ್ನಲ್ಲಿ ಗಿಡ ಗೆಂಟ್ಕಿದ್ದು ವ್ಯವಸಾಯ ಉಳುಮೆ ಮಾಡ್ಕೊಂಡಿದ್ರು. ಅಂಥ ಜಮೀನನ್ನ ಈಗ ಏಕಾಏಕಿ ಈ ಫ್ಯಾಕ್ಟ್ರಿ ಆಗೋ ಇದರಿಂದ ಸರ್ಕಾರ ಅಕ್ವಿಜಿಷನ್ ಮಾಡಿಕೊಂಡು ಸರ್ಕಾರದ ಮುಖಾಂತರ ಕಿತ್ಕೊಳ್ಳೋದಕ್ಕೆ ಇದು ಮಾಡ್ತಾಯಿದ್ದಾರೆ. ಆದ್ದರಿಂದ ರೈತರು ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟ ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದೀವಿ. DC ಅವರಿಗೆ, AC ಅವರಿಗೆ, ತಾಲೂಕು ಲೆವೆಲ್, ಡಿಸ್ಟಿಕ್ ಲೆವೆಲ್ ಎಲ್ಲ ಲೆವೆಲಲ್ಲಿ ಹೋಗಿ ಬಂದಿದ್ದೀವಿ.
ಆದರೆ ಯಾವುದು ಸರಿಯಾಗಿ ಮನವಿ ಸಿಕ್ಕಿಲ್ಲ. ಅಲ್ಲ ಸರ್, ಈಗ ನಡೀತಿದೆಯಲ್ಲ ಸರ್ಕಾರ ಜಮೀನು ವಶಪಡಿಸ್ಕೊಳ್ತೀವಿ ಅಂತ, ಹಿಂದೆ ಯಾವ ಈ ಥರ ಆಗೈತಾ ಅಂತ? ಹಿಂದೆ ಈ ಥರ ಹೋರಾಟ ಆಗಿತ್ತು, ವಶಪಡಿಸ್ಕೊಳಕ್ಕೆ ಯಾರೂ ಬಂದಿಲ್ಲ. ಆದರೆ ಬೇರೆ ಯಾರೋ ಏನೋ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ರು, ಬಿಡಲಿಲ್ಲ. ಜಮೀನು ಯಾರಿಗೂ ಬಿಡಲಿಲ್ಲ. ಬಿಡದಿರೋ ರೈತರೇ ಅನುಭವದಲ್ಲಿದ್ದರು. ಈಗಲೂ ಅನುಭವದಲ್ಲಿರೋದ್ರಿಂದ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆದ್ದರಿಂದ ಸರ್ಕಾರ ಏನು ಇದು ಗಮನಕ್ಕೆ ತಂದು ಇದು ಬಂದು ಏನಿದೆ ರೈತರಿಗೆ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲರ ಹತ್ರ ನಾವು ಮನವಿ. ಅಲ್ಲ, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಸ್ಥಳಕ್ಕೆ ಬಂದು ಅಧಿಕಾರಿ ಬಂದುಬಿಟ್ಟು ನೀವು ಪೊಸಿಷನಲ್ಲಿ ಏನಿದ್ದೀರಿ ಅದನ್ನು ಸರ್ವೆ ಮಾಡ್ತೀವಿ, ನಿಮ್ಗೆ ರಿಪೋರ್ಟ್ ಹಾಕ್ಕೊಡ್ತೀವಿ ಅಂತ. ಅದು ಮಿನಿಮಮ್ ಒಂದು ಊರವರೆಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು 3 ಗಂಟೆಗೆ ಯಾರಿಗೂ ಗೊತ್ತಿನ್ನು ಅವರು ಹೇಳಿಲ್ಲ, ಬೇರೆಯವ್ರು ಬಂದು ಗೊತ್ತಾಗಿದ್ಮೇಲೆ ನಾವು ಎಲ್ಲರೂ ಬಂದ್ವಿ. ಆಮೇಲೆ ಬರಲ್ಲ ಅಂತ ಹೇಳಿದ್ರು. ಏಕೆ ಬೆಳಗ್ಗೆ 8 ಗಂಟೆಗೆ ಬಂದಿದ್ದಾರೆ. ಅಲ್ಲ, ಏನು ಉದ್ದೇಶಕ್ಕಾಗಿ ಭೂಮಿಯನ್ನು ವಶಪಡಿಸ್ಕೊಳ್ತಾರೆ? ಈಗ ಒಂದು ಕಂಪ್ನಿ ಆಗ್ತಾಯಿದೆ ಸರ್, ಇಲ್ಲಿ ಒಂದು ಇನ್ಶೂರ್ ಪವರ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿ ಆಗ್ತಾಯಿದೆ ಇಲ್ಲಿ ಊರ ಪಕ್ಕದಲ್ಲಿ. ಅವ್ರಿಗೆ ಬಂದು ಒಂದು ಲ್ಯಾಂಡ್ ಅಕ್ವರಿ ಅಂತ ಅವ್ರು ಮಾಡ್ಕೊಂಡಿರೋದು, ನಮ್ಗೆ ಬೇಕು ಅಂತ. ಅಲ್ಲ, ಈಗ ಖಾಸಗಿ ಕಂಪನಿಗೆ ಸರ್ಕಾರಿ ಜಾಗ ಹೆಂಗೆ ಕೊಡ್ತಾರೆ ಅಂತ ಅನುಮತಿ ನಮ್ಗೆ ಗೊತ್ತಿಲ್ಲ. ಸರ್ಕಾರ ಹೆಂಗೆ ಕೊಟ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಯಾವ ಥರ ಕೊಟ್ಟಿದ್ದಾರೆ ನಮಗೂ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ. ಕಾನೂನಿಂದ ಓಡಾಡಿದ್ದಾರೆ. ಮಿನಿಮಮ್ ಒಂದು 20-25 ವರ್ಷದಿಂದ ಓಡಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಓಡಾಡ್ತಾ ಇದ್ದಾರೆ. ಅಲ್ಲಿ 57, 53 ಅರ್ಜಿಗಳೆಲ್ಲ ಹಾಕಿದ್ದಾರೆ. ಅರ್ಜಿ ಹಾಕೊಂಡಾಗ ಮತ್ತೆ ಯಾಕೆ ನಿಮ್ಮ ಗಮನಕ್ಕೆ ತರದೆ ಮತ್ತೆ ಬಂದಿಲ್ಲ ಸರ್. ಇದು ಒಳಗೊಳಗೆ ರಾಜಕೀಯ ಅಷ್ಟೇ. ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದಾರೆ, ಇಲ್ಲ ಏನು ಬೇರೆ ಉದ್ದೇಶ? ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇರೋದು. ಅಲ್ಲಿ ನೀವು ಜಿಲ್ಲಾಧಿಕಾರಿಗಳು ಮತ್ತೆ ಶಾಸಕರ ಗಮನ ತಂದಿದ್ದೀರಾ ಇದನ್ನು? ತಂದಿದ್ದಾರೆ ಸರ್, ಎಲ್ಲರಿಗೂ ಗೊತ್ತು. DC ಆಗಿರೋ DC ಅವ್ರಿಗೂ ಹೇಳ್ತೀವಿ. ಈಗ ಗೊತ್ತಿಲ್ಲ ಏಕೆ ಬರೋದು ಯಾರಿಗೂ ಗೊತ್ತಿಲ್ವಲ್ಲ. ಇಷ್ಟು ಬೇಗ ಆಗ DK ರವಿ ಸರ್ ಇದ್ದವಾಗೂ ಹೋರಾಟ ಮಾಡಿದ್ದಾರೆ. ಇಲ್ಲಿಂದ ನಮ್ಮೂರಿಂದ ಕಾಲ್ನಡಿಗೆ ಮಾಡಿದ್ದೀವಿ. ಕೋಲಾರವರೆಗೂ ನಾವು ಕಾಲ್ನಡಿಗೆ ಮಾಡಿದ್ದೀವಿ. DC ಆಫೀಸ್ವರೆಗೂ ಕಾಲ್ನಡಿಗೆ ಮಾಡಿ ಅಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ. ಆಗ ಏನು ಹೇಳಿದ್ರು ಅಂದರೆ, ನಿಮ್ಮ ಭೂಮಿ ನಿಮ್ಗೇನು ಬಿಟ್ಕೊಡಲ್ಲಪ್ಪ, ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 57, 53 ಅರ್ಜಿ ಹಾಕ್ಕೊಳ್ರಿ, ನಿಮ್ಗೆ ಏನಿದೆ ನಾವು ಮಾಡಿಕೊಡ್ತೀವಿ ಅಂದ್ರೆ ಆಗಲೇ 57, 53 ಅರ್ಜಿ ಹಾಕಿರೋದು. ಪ್ರತಿಯೊಬ್ಬರು ಅರ್ಜಿ ಹಾಕಿದ್ದಾರೆ. ಈಗ ಏಕೆ ಬಂದು ದೌರ್ಜನ್ಯ ಮಾಡಿಬಿಟ್ಟು ನಮ್ಮದು ಎಲ್ಲ ಸರ್ವೆ ಮಾಡಿಬಿಡ್ತೀವಿ, ನಿಮಗೆಲ್ಲ ಈಗೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಗೆ ಎಷ್ಟಿದೆ ಅಷ್ಟು ಸರ್ವೆ ಮಾಡಿಕೊಡ್ತೀವಿ, ನಿಮಗೆಲ್ಲ ಏನಿದೆ ಅಷ್ಟು ಇದು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅದು ಯಾರು ಗೊತ್ತು ಮಾಡಿಕೊಡ್ತಾರೆ ಅಂತ? ಒಂದು ರೆಕಾರ್ಡ್ ಇಲ್ಲ, ಒಂದು ಪೇಪರ್ ಇಲ್ಲ. ಅವ್ರಿಗೇನು ಅವ್ರ ಪೇಪರು ಕೊಡ್ತಾ ಇಲ್ಲ ನಮಗೆ. ನಿಮಗೆ ಈ ಥರ ಆಗಿದೆ ಸರ್, ನಮಗೇನು ಹೇಳ್ತಾ ಇಲ್ಲ. ಈಗ ಕಂಪ್ನಿಗೆ ಆಗಿದೆ, ನಿಮ್ಗೆ ಕಂಪ್ನಿಗೆ ಜಾಗ ಕೊಡ್ತಾ ಈಗ ಸರ್ವೆ ಅಧಿಕಾರಿಗಳು ಬಂದಿರೋದು ಜನವರಿ ಗೆಜೆಟ್ ಅಲ್ಲಿ ಆಗಿದೆ ಅಂತ. 24 ಜನವರಿಯಲ್ಲಿ ರಾಜ್ಯಪಾಲರು ಇದು ಗೆಜೆಟ್ ಅಲ್ಲಿ ಆದೇಶ ತೋರಿಸ್ತಾರೆ, ಕಾಪಿ ತೋರಿಸ್ತಾ ಇದ್ದಾರೆ. ಕಾಪಿ ಕೊಡ್ರು, ಲಾಸ್ಟಲ್ಲಿ ಕಾಪಿ ಕೊಟ್ಟರು. ಆಗ್ಲಿಂದ ಇದುವರೆಗೂ ಏನ್ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಯಾರು ಇನ್ಫಾರ್ಮೇಶನ್ ಗೊತ್ತಿರಲ್ಲ ಸರ್. ಈಗ ನಮ್ಮ 118 ಜನ ಇದರಲ್ಲಿ ಕೋರಿ ಮಾಡಿದ್ದಾರೆ. ಜನ ಉಳುಮೆ ಮಾಡಿದ್ದಾರೆ. 118 ಜನದಲ್ಲಿ ಮಿನಿಮಮ್ ಊರಲ್ಲಿ ಬಂದು ತಹಶೀಲ್ದಾರ್ ಆಗಲಿ, ಸೆಕ್ರೆಟರಿ ಆಗಲಿ, ಈ ಥರ ಬಂದಿದ್ದೀವಿ, ಈ ಥರ ಬಂದಿದೆ, ನಿಮಗೆ ಈ ಥರ ಆಗಬೇಕು ಅಂತ ಅವರು ಒಂದು ವಿಷಯ ತಿಳಿಸ್ಬೇಕಲ್ವ ಸರ್ವೆ ಮಾಡೋಕ್ಕೆ ಮುಂಚೆ. ಏಕೆ ಬಂದು ಸರ್ವೆ ಮಾಡಿಬಿಟ್ಟು ಪೊಲೀಸವ್ರನ್ನ ಕರ್ಸ್ಕೊಂಡ್ಬಂದ್ಬಿಟ್ಟು ಸರ್ವೆ ಮಾಡೋಕೆ ಬಂದರೆ? ಅಲ್ಲಿ ಈಗ ಸ್ಥಳೀಯ ಇದೆಲ್ಲ ಆದಮೇಲೆ ಸ್ಥಳೀಯ ಶಾಸಕ ಗಮನ ತಂದಿದ್ದೀರಾ ಅಂತ? ಇಲ್ಲ, ಈಗೇನು ಹೇಳಿ, ಈಗೇನಿಲ್ಲ. ಈ ವಿಚಾರ ಮೊನ್ನೆಯಿಂದ ಈ ಥರ ನೆನ್ನೆಯಿಂದ ಗೊತ್ತಾಗಿರೋದಿಲ್ಲ, ನಾವು ಯಾರಿಗೂ ತಿಳಿಸಿಲ್ಲ. ಅಲ್ಲ, ಒಂದು ವೇಳೆ ಈಗ ಅಧಿಕಾರಿ ಲೇಖಾಯಿಕ ಜಮೀನ ವಶಪಡಿಸ್ಕೊಂಡು ಕಂಪ್ನಿ ಕೊಟ್ಟರೆ ನಿಮ್ಮ ಮುಂದೆ ನಡೆಯೇನಾಗಿದೆ? ನಾವು ಹೋರಾಡ್ತೀವಿ ಸರ್. ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ನಮಗೆ ಆಗಿದ್ದು ನಾವು ಓಡಾಡ್ತೀವಿ ಸರ್, ಬಿಡಲ್ಲ. ಅಲ್ಲ, ಇವರೆಲ್ಲ ಬೇರೆ ಕಡೆ ಜಮೀನು ಇದೆ, ಇಲ್ಲ ಜಮೀನಿಂದ ಸರ್, ಜಮೀನು